ಆತ್ಮೀಯ ಸ್ನೇಹಿತರೆ, ಈ ದಿನ ವೃಕ್ಷ ಸಾಕ್ಷಿ ಗದ್ಯ ಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆ ನೋಡೋಣ. ಲೇಖಕರ ಪರಿಚಯ. ಹೆಸರು ದುರ್ಗಸಿಂಹ. ಕಾಲ ಕ್ರಿಸ್ತಶಕ 1031. ಸ್ಥಳ ಕಿಸುಕಾಡು, ನಾಡಿನ ಸೈಯಡಿ, ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ. ಕೃತಿ ಪಂಚತಂತ್ರ, ಚಂಪೂ ಕಾವ್ಯ. ಕೃತಿಗೆ ಮೂಲ ಗುಣಾಢ್ಯನ ಪೈಶಾಚಿಕ ಭಾಷೆಯ ಬೃಹತ್ ಕತೆ, ವಸುಭಾಗಭಟ್ಟನ ಸಂಸ್ಕೃತ ಪಂಚತಂತ್ರ. ಆಕಾರ ಗ್ರಂಥ ಕರ್ನಾಟಕ ಪಂಚತಂತ್ರಂ, ಚಂಪೂ ಕಾವ್ಯ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ವೃಕ್ಷ ಸಾಕ್ಷಿ ಕಥೆಯನ್ನ ಯಾವ ಕೃತಿಯಿಂದ ಆರಿಸಲಾಗಿದೆ? ವೃಕ್ಷ ಸಾಕ್ಷಿ ಕಥೆಯನ್ನ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರಂ ಎಂಬ ಕೃತಿಯಿಂದ ಆರಿಸಲಾಗಿದೆ. ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು? ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಹೊನ್ನನ್ನು ಕದ್ದ ಆರೋಪವನ್ನು ಹೊರಿಸಿದನು. ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು? ಧರ್ಮಬುದ್ಧಿಯೇ ಹೊನ್ನನ್ನು ಕದ್ದಿರುವನೆಂಬುದಕ್ಕೆ ಆ ಮಹಾವೃಕ್ಷವೇ ಸಾಕ್ಷಿ ಎಂದು ದುಷ್ಟಬುದ್ಧಿಯು ಹೇಳಿದ್ದನ್ನು ಕೇಳಿ ಧರ್ಮಾಧಿಕರಣರು ವಿಸ್ಮಯ ಹೊಂದಿದರು. ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು? ಧರ್ಮಬುದ್ಧಿಯು ದೇವರು, ಗುರು, ಬ್ರಾಹ್ಮಣನನ್ನ ಪೂಜಿಸುತ್ತಾ ತನ್ನ ಬೆಳಗಿನ ಹೊತ್ತನ್ನು ಕಳೆದನು. ಧರ್ಮಾಧಿಕರಣರು ವಟವೃಕ್ಷದ ಸಮೀಪಕ್ಕೆ ಏಕೆ ಬಂದರು? ದುಷ್ಟಬುದ್ಧಿ ಮತ್ತು ಧರ್ಮಬುದ್ಧಿಯಲ್ಲಿ ಹೊನ್ನನ್ನು ತೆಗೆದುಕೊಂಡವರು ಯಾರು ಎಂದು ಸಾಕ್ಷಿ ಕೇಳಲು ಧರ್ಮಾಧಿಕರಣರು ವಟವೃಕ್ಷದ ಬಳಿ ಬಂದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಧರ್ಮಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆ ಇತ್ತನು? ವ್ಯಾಪಾರದಲ್ಲಿ ಸಂಪಾದಿಸಿದ್ದ ಹೊನ್ನನ್ನು ಹಂಚಿಕೊಳ್ಳೋಣ ಎಂದು ಧರ್ಮಬುದ್ಧಿಯು ದುಷ್ಟಬುದ್ಧಿಗೆ ಕೇಳಿದನು. ಆಗ ದುರ್ಬುದ್ಧಿಯನ್ನು ಹೊಂದಿದ್ದ ದುಷ್ಟಬುದ್ಧಿಯು ದುರಾಲೋಚನೆಯನ್ನು ಮಾಡಿ, ನಾವು ಈ ಸಂಪತ್ತನ್ನು ಹಂಚಿಕೊಂಡು ಸ್ವತಂತ್ರವಾಗಿ ಸ್ವೇಚ್ಛೆಯಿಂದ ಇರಲು ಸಾಧ್ಯವಿಲ್ಲ. ಮುಂದೆ ವ್ಯಾಪಾರಕ್ಕೆ ಹೋಗುವಾಗಲೂ ಬೇಕಾಗುತ್ತದೆ. ಆದ್ದರಿಂದ ನಮಗೆ ಖರ್ಚು ಮಾಡಲು ಬೇಕಾದಷ್ಟು ಹೊನ್ನನ್ನು ತೆಗೆದುಕೊಂಡು ಉಳಿದ ಹೊನ್ನನ್ನು ಇಲ್ಲಿಯೇ ಇಡೋಣ ಎಂದು ಧರ್ಮಬುದ್ಧಿಗೆ ಸಲಹೆ ನೀಡಿದನು. ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳಿದನು? ದುಷ್ಟಬುದ್ಧಿಯು ಮನೆಗೆ ಬಂದು ಏಕಾಂತದ ಸ್ಥಳಕ್ಕೆ ತಂದೆಯನ್ನ ಕರೆದೊಯ್ದು ಅಲ್ಲಿಯವರೆಗೂ ನಡೆದ ಘಟನೆಗಳನ್ನು ತಿಳಿಸಿ, ನಿಮ್ಮ ಒಂದು ಮಾತಿನಿಂದ ನಮ್ಮ ಕಷ್ಟಗಳು ಪರಿಹಾರವಾಗಿ ನಾವು ಹಲವು ಕಾಲ ಹಸಿಯದೆ ಉಂಡು ಸುಖದಿಂದ ಬಾಳುವಷ್ಟು ಹೊನ್ನನ್ನು ಪಡೆಯಲು ಸಾಧ್ಯ. ನೀವು ಆ ಮರದ ಪೊಟರೆಯೊಳಗೆ ಅಡಗಿ ಕುಳಿತುಕೊಳ್ಳಿ. ಎಲ್ಲರೂ ಮರವನ್ನು ಸಾಕ್ಷಿ ಕೇಳಿದಾಗ ನೀವು ಒಳಗಿನಿಂದಲೇ ಧರ್ಮಬುದ್ಧಿಯೇ ಸಂಪತ್ತನ್ನು ತೆಗೆದುಕೊಂಡು ಹೋದನು ಎಂದು ಸಾಕ್ಷಿ ಹೇಳಬೇಕೆಂದನು. ಧರ್ಮಾಧಿಕರಣರು ವಟವೃಕ್ಷಕ್ಕೆ ಏನು ಹೇಳಿದರು? ಧರ್ಮಾಧಿಕರಣರು ನ್ಯಾಯ ತೀರ್ಮಾನ ಮಾಡಲು ವಟವೃಕ್ಷದ ಬಳಿ ಬಂದು 8 ರೀತಿಯ ಅರ್ಚನೆಯನ್ನು ಮಾಡಿ ಹೀಗೆಂದರು. ಹೇ ವೃಕ್ಷವೇ, ನೀನು ಯಕ್ಷಾದಿ ದೇವತೆಗಳು ವಾಸ ಮಾಡುವ ಮತ್ತು ಎಲ್ಲರಿಂದ ಸೇವೆಯನ್ನು ಪಡೆಯುವ ವೃಕ್ಷವಾಗಿರುವೆ. ಆದ್ದರಿಂದ ನಿನ್ನನ್ನು ಸಾಕ್ಷಿಯನ್ನಾಗಿಸಿ ಕೇಳುತ್ತಿದ್ದೇವೆ. ದುಷ್ಟಬುದ್ಧಿ ಧರ್ಮಬುದ್ಧಿ ಇಬ್ಬರಲ್ಲಿ ಹಣವನ್ನು ಕದ್ದವರು ಯಾರು ಎಂದು ಹೇಳಬೇಕೆಂದು ಪ್ರಾರ್ಥಿಸಿದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ವೃಕ್ಷಸಾಕ್ಷಿ ಪಾಠದಲ್ಲಿ ನೀವು ಮೆಚ್ಚುವ ಪಾತ್ರ ಯಾವುದು, ಏಕೆ? ವೃಕ್ಷಸಾಕ್ಷಿ ಪಾಠದಲ್ಲಿ ನಾವು ಧರ್ಮಬುದ್ಧಿಯ ಪಾತ್ರವನ್ನು ಮೆಚ್ಚುತ್ತೇವೆ. ಏಕೆಂದರೆ ದುಷ್ಟಬುದ್ಧಿ ಮಾಡಿದ ಅನ್ಯಾಯದ ವಿರುದ್ಧ ಬುದ್ಧಿವಂತಿಕೆಯಿಂದ ಆಲೋಚಿಸಿ ನ್ಯಾಯದಿಂದ ನಡೆದುಕೊಂಡು ಜಯ ಸಾಧಿಸುತ್ತಾನೆ. ಧರ್ಮಬುದ್ಧಿಯು ಸೂರ್ಯೋದಯವಾದಾಗ ದೇವರು, ಗುರು, ಬ್ರಾಹ್ಮಣರನ್ನ ಪೂಜಿಸಿ ವಂದಿಸುತ್ತಿದ್ದನು. ದುಷ್ಟಬುದ್ಧಿಯು ಮರದ ಬುಡದಲ್ಲಿ ಬಚ್ಚಿಟ್ಟಿದ್ದ ಹೊನ್ನನ್ನು ತಾನೇ ಕದ್ದು ಧರ್ಮಬುದ್ಧಿಯ ಮೇಲೆ ಆರೋಪ ಬರುವಂತೆ ಮಾಡುತ್ತಾನೆ. ಆ ಆಪಾದನೆಯಿಂದ ಧರ್ಮಬುದ್ಧಿಯು ಹೆದರದೆ ಧರ್ಮ ಮಾರ್ಗದಲ್ಲಿ ನಡೆದು ಮೋಸವನ್ನ ಬಯಲಿಗೆಳೆಯುತ್ತಾನೆ. ಧರ್ಮಾಧಿಕರಣರು ವಟವೃಕ್ಷವನ್ನ ಸಾಕ್ಷಿ ಕೇಳಿದಾಗ ಮರದ ಪೊಟರೆಯೊಳಗೆ ಅಡಗಿ ಕುಳಿತಿದ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿಯು ಬುದ್ಧಿ ಕೆಟ್ಟು ಧರ್ಮವನ್ನು ಬಿಟ್ಟು
ಧರ್ಮಬುದ್ಧಿಯೇ ಹೊನ್ನನ್ನ ತೆಗೆದುಕೊಂಡು ಹೋದ ಎಂದು ಹೇಳುತ್ತಾನೆ. ಆಗ ಇದರಲ್ಲಿ ಏನೋ ಮೋಸ ನಡೆದಿದೆ. ದೇವರ ಸ್ವರೂಪವಾದ ಮರವು ಸತ್ಯವನ್ನು ಏಕೆ ಹೇಳುತ್ತಿಲ್ಲ ಎಂದು ಯೋಚಿಸಿ ಧರ್ಮಬುದ್ಧಿ ಮರವನ್ನು ಪ್ರದಕ್ಷಿಣೆ ಹಾಕಿದಾಗ ಅಲ್ಲಿ ಮನುಷ್ಯ ಸಂಚಾರವಾಗಿರುವುದನ್ನು ಗಮನಿಸಿ ತನ್ನ ತಪ್ಪನ್ನು ಒಪ್ಪಿಕೊಂಡಂತೆ ನಟಿಸುತ್ತಾನೆ. ನಂತರ ಮರದ ಪಟರೆಯೊಳಗೆ ಬೆಂಕಿ ಹಚ್ಚುವ ಮೂಲಕ ದುಷ್ಟಬುದ್ಧಿಯು ಕುತಂತ್ರವನ್ನು ಬಯಲಿಗೆಳೆಯುತ್ತಾನೆ. ಈ ಕಾರಣದಿಂದ ಧರ್ಮಬುದ್ಧಿಯು ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ. ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ಬಗೆಯನ್ನು ತಿಳಿಸಿ. ಮಧುರಾ ನಗರದಲ್ಲಿ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಎಂಬ ವ್ಯಾಪಾರಿಗಳಿದ್ದರು. ಅವರು ವ್ಯಾಪಾರದಲ್ಲಿ ಸಂಪಾದಿಸಿದ ಸಂಪತ್ತಿನಲ್ಲಿ ಸ್ವಲ್ಪ ಭಾಗವನ್ನು ಹಂಚಿಕೊಂಡು ಉಳಿದ ಸಂಪತ್ತನ್ನು ಒಂದು ವಟವೃಕ್ಷದ ಬಳಿ ಬಚ್ಚಿಟ್ಟರು. ಕೆಲವು ದಿನಗಳ ನಂತರ ದುಷ್ಟಬುದ್ಧಿಯು ದುರಾಲೋಚನೆಯಿಂದ ಸಂಪತ್ತನ್ನು ತಾನೇ ಕದ್ದು ಆರೋಪವನ್ನು ಧರ್ಮಬುದ್ಧಿಯ ಮೇಲೆ ಬರುವಂತೆ ಮಾಡಿ ಅದಕ್ಕೆ ವಟವೃಕ್ಷವನ್ನು ಸಾಕ್ಷಿಯಾಗಿ ನೀಡುತ್ತಾನೆ. ಅವನ ತಂತ್ರವನ್ನ ತಿಳಿದ ಧರ್ಮಬುದ್ಧಿಯು ನ್ಯಾಯ ಮಾರ್ಗದಲ್ಲಿ ನಡೆದು ದುಷ್ಟಬುದ್ಧಿಯ ಮೋಸವನ್ನ ಬಯಲಿಗೆಳೆಯುತ್ತಾನೆ. ಧರ್ಮಾಧಿಕರಣರು ನ್ಯಾಯ ತೀರ್ಮಾನಕ್ಕೆ ವಟವೃಕ್ಷದ ಬಳಿ ಬರುತ್ತಾರೆ. ಆ ವೇಳೆಗೆ ದುಷ್ಟಬುದ್ಧಿಯು ಅಲ್ಲಿಯವರೆಗೂ ನಡೆದ ಘಟನೆಗಳನ್ನ ತನ್ನ ತಂದೆಗೆ ತಿಳಿಸಿ, ನೀನು ಮರದ ಪೊಟರೆಯೊಳಗೆ ಅವಿತುಕೊಂಡು ಧರ್ಮಬುದ್ಧಿಯೇ ಹೊನ್ನನ್ನ ಕದ್ದನೆಂದು ಸಾಕ್ಷಿ ಹೇಳಬೇಕೆಂದು ಒಪ್ಪಿಸಿ ಮರದ ಪೊಟರೆಯೊಳಗೆ ಕೂರಿಸಿರುತ್ತಾನೆ. ಮಾರನೇ ದಿನ ಧರ್ಮಾಧಿಕರಣರು ಸಾಕ್ಷಿ ಕೇಳಿದಾಗ ಪ್ರೇಮಮತಿ ಧರ್ಮಬುದ್ಧಿಯೇ ಹೊನ್ನನ್ನ ಕದ್ದನೆಂದು ಸಾಕ್ಷಿ ಹೇಳುತ್ತಾನೆ. ಈ ರಹಸ್ಯವನ್ನ ತಿಳಿದ ಧರ್ಮಬುದ್ಧಿಯು ನಾನೇ ಸಂಪತ್ತನ್ನ ತೆಗೆದುಕೊಂಡು ಹೋದೆನೆಂದು ಒಪ್ಪಿಕೊಂಡು ಅದನ್ನ ಈ ಮರದ ಪೊಟರೆಯಲ್ಲಿ ಅಡಗಿಸಿಟ್ಟಿದ್ದೇನೆ. ಹಾವು ಪನ್ನಗ ಆ ಸಂಪತ್ತನ್ನ ಸುತ್ತುವರೆದಿದೆ. ನಾನು ಈ ಪೊಟರೆಯೊಳಗೆ ಬೆಂಕಿ ಹಚ್ಚಿ ಹಾವನ್ನು ಓಡಿಸಿ ಕದ್ದ ಹೊನ್ನನ್ನು ಕೊಡುತ್ತೇನೆಂದು ಹೇಳಿ ಬೆಂಕಿ ಹಚ್ಚುತ್ತಾನೆ. ಈ ರೀತಿ ದುಷ್ಟಬುದ್ಧಿಯ ಮೋಸವನ್ನ ಬಯಲಿಗೆಳೆಯುತ್ತಾನೆ. ಹೀಗೆ ಧರ್ಮಬುದ್ಧಿಯು ದುಷ್ಟಬುದ್ಧಿಯ ತಂತ್ರ ಅವನಿಗೇ ತಿರುಗುಬಾಣವಾಗುವಂತೆ ಮಾಡುತ್ತಾನೆ. ಸಂದರ್ಭಾನುಸಾರ ಸ್ವಾರಸ್ಯ ಬರೆಯಿರಿ. ಪೊನ್ನನ್ನೆಲ್ಲಮಂ ನೀನೇ ಕೊಂಡೆ. ಆಯ್ಕೆ ಈ ಸಾಲನ್ನ ದುರ್ಗಸಿಂಹ ಕವಿ ಬರೆದಿರುವ ವೃಕ್ಷ ಸಾಕ್ಷಿ ಎಂಬ ಪಾಠದಿಂದ ಆರಿಸಲಾಗಿದೆ. ಆಕಾರ ಗ್ರಂಥ ಕರ್ನಾಟಕ ಪಂಚತಂತ್ರಂ. ಹೇಳಿಕೆ ಈ ಮಾತನ್ನ ದುಷ್ಟಬುದ್ಧಿಯು ಧರ್ಮಬುದ್ಧಿಗೆ ಹೇಳಿದನು. ಸಂದರ್ಭ ದುಷ್ಟಬುದ್ಧಿಯು ಧರ್ಮಬುದ್ಧಿಯನ್ನು ವಂಚಿಸಿ ಹೊನ್ನನ್ನೆಲ್ಲ ತೆಗೆದುಕೊಂಡು ಕೆಲ ದಿನಗಳ ನಂತರ ಖರ್ಚಿಗೆ ಹಣ ಬೇಕೆಂದು ಧರ್ಮಬುದ್ಧಿ ಜೊತೆಗೆ ವಟವೃಕ್ಷದ ಬಳಿ ಬಂದು ನೋಡಿದಾಗ ಹಣ ಇಲ್ಲದನ್ನು ಕಂಡು ಆಶ್ಚರ್ಯ ಪಡುತ್ತಾರೆ. ಇನ್ನು ಸುಮ್ಮನಿದ್ದರೆ ಆ ಆರೋಪ ನನ್ನ ಮೇಲೆ ಬರುವುದೆಂದು ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಆರೋಪಿಸುತ್ತಾ ಈ ಮೇಲಿನಂತೆ ನುಡಿಯುತ್ತಾನೆ. ಸ್ವಾರಸ್ಯ ದುಷ್ಟಬುದ್ಧಿಯು ಕುತಂತ್ರದಿಂದ ಆರೋಪವನ್ನ ಧರ್ಮಬುದ್ಧಿಯ ಮೇಲೆ ಹೊರಿಸಲು ಪ್ರಯತ್ನಿಸುತ್ತಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಈತನ ಮಾತು ಅಶ್ರುತ ಪೂರ್ವಂ. ಆಯ್ಕೆ ಈ ಸಾಲನ್ನ ದುರ್ಗಸಿಂಹ ಕವಿ ಬರೆದಿರುವ ವೃಕ್ಷ ಸಾಕ್ಷಿ ಎಂಬ ಪಾಠದಿಂದ ಆರಿಸಲಾಗಿದೆ. ಆಕಾರ ಗ್ರಂಥ ಕರ್ನಾಟಕ ಪಂಚತಂತ್ರಂ. ಹೇಳಿಕೆ ಈ ಮಾತನ್ನ ಧರ್ಮಾಧಿಕರಣರು ತಮ್ಮಲ್ಲೇ ಹೇಳಿಕೊಳ್ಳುತ್ತಾರೆ. ಸಂದರ್ಭ ದುಷ್ಟಬುದ್ಧಿಯು ಮೊದಲೇ ಸಂಪತ್ತನ್ನ ಕದ್ದು ಅಯ್ಯೋ ಕೆಟ್ಟೆನು, ಸ್ನೇಹನಾಶವಾಯಿತು ಎಂದು ನಟಿಸುತ್ತಾ ಧರ್ಮಬುದ್ಧಿಯೇ ಸಂಪತ್ತನ್ನ ಕದ್ದಿರುವನು, ಇದಕ್ಕೆ ಆ ಮಹಾವೃಕ್ಷವೇ ಸಾಕ್ಷಿ ಎಂದು ಧರ್ಮಾಧಿಕರಣರಿಗೆ ಹೇಳುತ್ತಾನೆ. ಆಗ ಅವರು ಅಚ್ಚರಿ ಪಡುತ್ತಾ ಮೇಲಿನಂತೆ ಹೇಳಿಕೊಳ್ಳುತ್ತಾರೆ. ಸ್ವಾರಸ್ಯ ವೃಕ್ಷವು ಸಾಕ್ಷಿ ಎಂಬುದನ್ನ ಕೇಳಿ ಎಲ್ಲರೂ ವಿಸ್ಮಯ ಹೊಂದುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ನಿನ್ನ ಪೆಳುವಗೆ ನಮ್ಮ ಕುಲಮನೆಲ್ಲ ಮನಳಿವ ಬಗೆ. ಆಯ್ಕೆ ಈ ಸಾಲನ್ನ ದುರ್ಗಸಿಂಹ ಕವಿ ಬರೆದಿರುವ ವೃಕ್ಷ ಸಾಕ್ಷಿ ಎಂಬ ಪಾಠದಿಂದ ಆರಿಸಲಾಗಿದೆ. ಆಕಾರ ಗ್ರಂಥ ಕರ್ನಾಟಕ ಪಂಚತಂತ್ರಂ. ಹೇಳಿಕೆ ಈ ಮಾತನ್ನ ದುಷ್ಟಬುದ್ಧಿಯ ತಂದೆಯಾದ ಪ್ರೇಮಮತಿಯು ದುಷ್ಟಬುದ್ಧಿಗೆ ಹೇಳುತ್ತಾನೆ. ಸಂದರ್ಭ ದುಷ್ಟಬುದ್ಧಿಯು ತಂದೆಗೆ ನಡೆದ ವಿಚಾರವನ್ನೆಲ್ಲ ತಿಳಿಸಿ ಮರದ ಪೊಟರೆಯೊಳಗೆ ಅಡಗಿ ಕುಳಿತು ಸಾಕ್ಷಿ ಕೇಳಿದಾಗ ಧರ್ಮಬುದ್ಧಿಯೇ ಹೊನ್ನನ್ನು ಕದ್ದನೆಂದು ಹೇಳಬೇಕೆನ್ನುತ್ತಾನೆ. ಆಗ ಪ್ರೇಮಮತಿಯು ಪರರ ಸಂಪತ್ತನ್ನ ಕದಿಯುವುದು ಸ್ವಾಮಿ ದ್ರೋಹ ಮಾಡುವುದು, ನಮ್ಮನ್ನು ನಾಶ ಮಾಡುವುದಲ್ಲದೆ ನಮ್ಮ ವಂಶವನ್ನೂ ಹಾಳು ಮಾಡುತ್ತದೆ ಎಂಬ ಬುದ್ಧಿವಾದ ಹೇಳುವಾಗ ಈ ಸಾಲು ಮೂಡಿ ಬಂದಿದೆ. ಸ್ವಾರಸ್ಯ
ಕೆಟ್ಟ ಯೋಚನೆ ಅಥವಾ ಕೆಟ್ಟ ಕೆಲಸಗಳು ನಮ್ಮನ್ನಷ್ಟೇ ಅಲ್ಲ, ನಮ್ಮ ವಂಶವನ್ನೂ ನಾಶ ಮಾಡುತ್ತವೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಪ್ರಕೃತಿ ವಿಕೃತಿಯಾದ ಮನುಷ್ಯನಾಯುಷ್ಯಂ ಕುಂದುಗುಂ. ಆಯ್ಕೆ: ಈ ಸಾಲನ್ನ ದುರ್ಗಸಿಂಹ ಕವಿ ಬರೆದಿರುವ ವೃಕ್ಷ ಸಾಕ್ಷಿ ಎಂಬ ಪಾಠದಿಂದ ಆರಿಸಲಾಗಿದೆ. ಆಕಾರ ಗ್ರಂಥ ಕರ್ನಾಟಕ ಪಂಚತಂತ್ರ. ಹೇಳಿಕೆ: ಈ ಮಾತನ್ನ ಕವಿ ಓದುಗರಿಗೆ ಹೇಳಿದ್ದಾರೆ. ಸಂದರ್ಭ: ಧರ್ಮಾಧಿಕರಣರು ವಟವೃಕ್ಷವನ್ನ ಸಾಕ್ಷಿ ಕೇಳಿದಾಗ ಮರದ ಪೊಟರೆಯೊಳಗೆ ಅವಿತುಕೊಂಡಿದ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿಯು ಬುದ್ಧಿಗಿಟ್ಟು ಧರ್ಮವನ್ನ ಬಿಟ್ಟು ಧರ್ಮಬುದ್ಧಿಯೇ ಸಂಪತ್ತನ್ನ ತೆಗೆದುಕೊಂಡನು ಎಂದು ಸುಳ್ಳು ಹೇಳಿದಾಗ ಪ್ರಕೃತಿ ವಿಕೃತಿಯಾದರೆ ಮನುಷ್ಯನ ಆಯುಷ್ಯ ಕುಂದುತ್ತದೆ ಎಂಬ ನೀತಿ ವಾಕ್ಯವನ್ನ ಕವಿ ಹೇಳಿದ್ದಾರೆ. ಸ್ವಾರಸ್ಯ: ಪ್ರಕೃತಿಗೆ ವಿರುದ್ಧವಾಗಿ ನಡೆದುಕೊಂಡರೆ ಮನುಷ್ಯನ ಆಯುಷ್ಯವು ಕಡಿಮೆಯಾಗುತ್ತದೆ, ಅಲ್ಲದೆ ಅವನು ಸರ್ವನಾಶ ಹೊಂದುತ್ತಾನೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಹುಸಿಯದ ಬೇಹಾರಿಯೇ ಇಲ್ಲ. ಆಯ್ಕೆ: ಈ ಸಾಲನ್ನ ದುರ್ಗಸಿಂಹ ಕವಿ ಬರೆದಿರುವ ವೃಕ್ಷ ಸಾಕ್ಷಿ ಎಂಬ ಪಾಠದಿಂದ ಆರಿಸಲಾಗಿದೆ. ಆಕಾರ ಗ್ರಂಥ ಕರ್ನಾಟಕ ಪಂಚತಂತ್ರ. ಹೇಳಿಕೆ: ಈ ಮಾತನ್ನ ಧರ್ಮಬುದ್ಧಿಯು ಧರ್ಮಾಧಿಕರಣರಿಗೆ ಹೇಳುತ್ತಾನೆ. ಸಂದರ್ಭ: ಧರ್ಮಾಧಿಕರಣರು ವೃಕ್ಷವನ್ನ ಸಾಕ್ಷಿ ಹೇಳೆಂದು ಕೇಳಿದಾಗ ಮರದ ಪೊಟರೆಯೊಳಗೆ ಅಡಗಿ ಕುಳಿತಿದ್ದ ದುಷ್ಟಬುದ್ಧಿಯ ತಂದೆ ಪ್ರೇಮಮತಿಯು ಧರ್ಮಬುದ್ಧಿಯೇ ಹೊನ್ನನ್ನು ಕದ್ದಿದ್ದು ಎಂದು ಸಾಕ್ಷಿ ಹೇಳುತ್ತಾನೆ. ಅನುಮಾನಗೊಂಡ ಧರ್ಮಬುದ್ಧಿಯು ಮರಕ್ಕೆ ಬಲ ಬಂದು ಅಲ್ಲಿ ನಡೆದಿರಬಹುದಾದ ಕುತಂತ್ರವನ್ನ ಅರಿತು ಅದನ್ನು ಭೇದಿಸಲು ಈ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ: ಮೋಸವನ್ನ ಮೋಸದಿಂದಲೇ ಬಯಲಿಗಿಳಿಯಲು ಧರ್ಮಬುದ್ಧಿ ಹೇಳುವ ಸುಳ್ಳು ಇಲ್ಲಿನ ಸ್ವಾರಸ್ಯವಾಗಿದೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯ. ಪಂಚತಂತ್ರ ದುರ್ಗಸಿಂಹ. ಕಬ್ಬ ಕಾವ್ಯ. ಬೇಹಾರಿ ವ್ಯಾಪಾರಿ. ಅನೃತ ಸುಳ್ಳು. ಕೃತ್ರಿಮ ಮೋಸ. ಬಂದಲ್ಲದೆ ಲೋಪಸಂಧಿ. ಧೃತಿಗೆಟ್ಟು ಆದೇಶ ಸಂಧಿ. ದೈವಭಕ್ತಿ ತತ್ಪುರುಷ ಸಮಾಸ. ಅಬ್ಜೋದರ ಬಹುರ್ವಿ ಸಮಾಸ. ಭಾಷಾ ಚಟುವಟಿಕೆ: ಈ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಬರೆಯಿರಿ. ಪೊಗಲ್ ವೇಳ್ಕುಂ. ಪೊಗಲ್ ಪ್ಲಸ್ ಬೇಳ್ಕುಂ ಆದೇಶ ಸಂಧಿ. ತಕ್ಕನಿತು. ತಕ್ಕ ಪ್ಲಸ್ ಅನಿತು ಲೋಪಸಂಧಿ. ಪೂಳ್ದೆಡೆ. ಪೂಳ್ದ ಪ್ಲಸ್ ಎಡೆ ಲೋಪಸಂಧಿ. ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನ ಹೆಸರಿಸಿ. ಅತಿ ಕುಟಿಲ. ಅತಿಯಾದ ಪ್ಲಸ್ ಕುಟಿಲ ಕರ್ಮಧಾರೆಯ ಸಮಾಸ. ಕೈಕೊಳ್ಪುದು. ಕೈಯಂ ಪ್ಲಸ್ ಕೊಳ್ಪುದು ಕ್ರಿಯಾ ಸಮಾಸ. ಕಟ್ಟೇಕಾಂತ. ಕಡಿದಾದ ಪ್ಲಸ್ ಏಕಾಂತ ಕರ್ಮಧಾರೆಯ ಸಮಾಸ. ಸ್ವಾಮಿ ದ್ರೋಹ. ಸ್ವಾಮಿಗೆ ಪ್ಲಸ್ ದ್ರೋಹ ತತ್ಪುರುಷ ಸಮಾಸ. ಪರಧನ. ಪರರ ಪ್ಲಸ್ ಧನ ತತ್ಪುರುಷ ಸಮಾಸ. ಧನಹರಣ. ಧನದ ಪ್ಲಸ್ ಹರಣ ತತ್ಪುರುಷ ಸಮಾಸ. ಸಾಕ್ಷಿ ಮಾಡಿ. ಸಾಕ್ಷಿಯಂ ಪ್ಲಸ್ ಮಾಡಿ ಕ್ರಿಯಾ ಸಮಾಸ. ಬಲವಂದು. ಬಲವಾಗದಿಂ ಪ್ಲಸ್ ಬಂದು ಕ್ರಿಯಾ ಸಮಾಸ. ಬಹು ಆಯ್ಕೆ ಪ್ರಶ್ನೆಗಳು. ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿಯರ ಹುಟ್ಟೂರು ಯಾವುದು? ಮಧುರಾನಗರ. ದುಷ್ಟಬುದ್ಧಿಯು ಯಾರಿಗೆ ದೂರನ್ನು ಕೊಡುತ್ತೇನೆಂದು ಹೇಳಿದನು? ಧರ್ಮಾಧಿಕರಣರಿಗೆ. ದುಷ್ಟಬುದ್ಧಿಯ ತಂದೆಯ ಹೆಸರೇನು? ಪ್ರೇಮಮತಿ. ವಟವೃಕ್ಷದಲ್ಲಿ ಯಾರು ವಾಸಿಸುತ್ತಾರೆ? ದೇವತೆಗಳು. ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿಯರ ಕಾಯಕ ಏನಾಗಿತ್ತು? ವ್ಯಾಪಾರ ಮಾಡುವುದು. ಹೊನ್ನನ್ನು ಕಳೆದುಕೊಂಡಿರುವುದಕ್ಕೆ ಯಾವುದು ಸಾಕ್ಷಿ ಎಂದು ದುಷ್ಟಬುದ್ಧಿಯು ಹೇಳಿದನು? ವಟವೃಕ್ಷ. ಧರ್ಮಾಧಿಕರಣರು ವಟವೃಕ್ಷಕ್ಕೆ ಎಷ್ಟು ವಿಧದ ಅರ್ಚನೆಯನ್ನು ಮಾಡಿದರು? ಧರ್ಮಾಧಿಕರಣರು ವಟವೃಕ್ಷಕ್ಕೆ ಅಷ್ಟವಿಧದ ಅರ್ಚನೆಯನ್ನು ಮಾಡಿದರು. ಪ್ರಕೃತಿ ವಿಕೃತಿಯಾದರೆ ಏನಾಗುತ್ತದೆ? ಮನುಷ್ಯನ ಆಯಸ್ಸು ಕುಂದುತ್ತದೆ. ಪ್ರೇಮಮತಿಯು ಪೊಟರೆಯೊಳಗೆ ಕುಳಿತು ಏನೆಂದು ಹೇಳಿದನು? ಧರ್ಮಬುದ್ಧಿಯೇ ಧನವನ್ನು ತೆಗೆದುಕೊಂಡಿದ್ದಾನೆ ಎಂದು ಹೇಳಿದನು. ವೃಕ್ಷ ಸಾಕ್ಷಿ ಪಾಠದಿಂದ ತಿಳಿಯುವ ನೀತಿ ಏನು?
ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ನೀತಿ ತಿಳಿಯುತ್ತದೆ. ಮಹಿಳಾ ಸಬಲೀಕರಣ ಪೀಠಿಕೆ ಸೃಷ್ಟಿಯ ಪ್ರತಿ ಜೀವಿಯು ಜೀವನದ ಪ್ರತಿ ಹಂತದಲ್ಲೂ ಹೆಣ್ಣಿನ ಮಹತ್ವ ತುಂಬ ಹಿರಿದಾದುದು. ಇಂದು ಮಹಿಳೆಯರು ಪುರುಷನಷ್ಟೇ ಸಮಾನರು ಎಂದು ಹೇಳುತ್ತಾರಾದರೂ ಕೆಲವು ಕ್ಷೇತ್ರಗಳಲ್ಲಿ ಅವರನ್ನು ಕಡೆಗಣಿಸಿರುವುದು ಕಂಡುಬರುತ್ತದೆ. ಮಹಿಳೆಯರಲ್ಲಿ ಬೌದ್ಧಿಕ, ರಾಜಕೀಯ, ಸಾಮಾಜಿಕ, ಆರ್ಥಿಕ ಬಲವನ್ನು ಹೆಚ್ಚಿಸುವುದೇ ಮಹಿಳಾ ಸಬಲೀಕರಣ. ಸಬಲೀಕರಣ ಎನ್ನುವುದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನ ಬೆಳೆಸಿ ಅವರ ಸಾಮರ್ಥ್ಯವನ್ನ ಹೆಚ್ಚಿಸುವುದಾಗಿದೆ. ವಿಷಯ ನಿರೂಪಣೆ. ಮಹಿಳೆಯರು ತಾವು ಸಾಧಿಸಬೇಕೆಂದಿರುವ ಕ್ಷೇತ್ರಗಳಲ್ಲಿ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಮಾಹಿತಿ ಮತ್ತು ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಳ್ಳುವ ಹಾಗೂ ಅವುಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರಬೇಕು. ತಮ್ಮ ಇಚ್ಛೆಗನುಸಾರವಾಗಿ ಆಯ್ಕೆ ಮಾಡುವ ಅವಕಾಶಗಳನ್ನು ಹೊಂದಿರಬೇಕು. ಒಟ್ಟಾಗಿ ಅಥವಾ ಗುಂಪು ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ವಿಶ್ವಾಸ ಹೊಂದಬೇಕು. ಬದಲಾವಣೆಯನ್ನ ಮಾಡುವುದರಲ್ಲಿ ಧನಾತ್ಮಕ ಭಾವನೆಯನ್ನು ಹೊಂದಿರಬೇಕು. ಸ್ವಯಂ ಮತ್ತು ಗುಂಪು ಪ್ರಾಬಲ್ಯವನ್ನ ಹೆಚ್ಚಿಸಲು ವಿವಿಧ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಇತರರ ಗ್ರಹಿಕಾ ಶಕ್ತಿಯನ್ನು ಬದಲಾಯಿಸುವಂತಾಗಬೇಕು. ಸ್ವಯಂ ಪ್ರೇರಿತರಾಗಿ ನಿರಂತರ ಬದಲಾವಣೆಯ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಾಗಬೇಕು. ಆತ್ಮಾಭಿಮಾನ ಹೆಚ್ಚಿಸಿಕೊಳ್ಳಬೇಕು. ಭಾರತದಲ್ಲಿನ ಮಹಿಳೆಯರು ಶಿಕ್ಷಣ, ರಾಜಕೀಯ, ಮಾಧ್ಯಮ, ಕಲೆ, ಸಾಂಸ್ಕೃತಿಕ, ಸೇವಾ ವಿಭಾಗಗಳು, ವಿಜ್ಞಾನ ಮತ್ತು ತಾಂತ್ರಿಕ ಮುಂತಾದ ಕ್ಷೇತ್ರಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಭಾರತೀಯ ಸಂವಿಧಾನವು ಮಹಿಳೆಯರೆಲ್ಲರಿಗೂ ಸಮಾನತೆ, ಸಮಾನ ಅವಕಾಶ ಇತ್ಯಾದಿಗಳನ್ನು ಖಾತ್ರಿಗೊಳಿಸಿದೆ. ಇಷ್ಟಲ್ಲದೆ ರಾಜ್ಯದ ಮಹಿಳೆಯರು ಮತ್ತು ಮಕ್ಕಳ ಪರವಾಗಿ ಹಲವು ಸವಲತ್ತುಗಳನ್ನು ಒದಗಿಸಿದೆ. ಮಹಿಳೆಯರಿಗೆ ಸೂಕ್ತವಾದ ಮತ್ತು ಮಾನವೀಯತೆಯಿಂದ ಕೂಡಿದ ಕೆಲಸದ ವಾತಾವರಣ ಮತ್ತು ಮಾತೃತ್ವದ ಸವಲತ್ತುಗಳನ್ನು ಭದ್ರತೆ ನೀಡುವಂತಹ ಅವಕಾಶಗಳನ್ನು ಕಲ್ಪಿಸಿದೆ. ಸ್ತ್ರೀವಾದಿಗಳು ಮಹಿಳೆಯರ ಕುರಿತು ಇರುವ ವಿವಾದಗಳಾದ ಹೆಣ್ಣು ಮಗುವಿನ ಭ್ರೂಣ ಹತ್ಯೆ, ಲಿಂಗಭೇದ, ಮಹಿಳೆಯರ ಆರೋಗ್ಯ ಮತ್ತು ಸಾಕ್ಷರತೆಗಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದರು. ಭಾರತದಲ್ಲಿ ಕುಡಿತವು ಮಹಿಳೆಯ ಮೇಲಿನ ದೌರ್ಜನ್ಯಕ್ಕೆ ಕಾರಣವಾಗಿರುವುದರಿಂದ ಮಹಿಳಾ ಗುಂಪುಗಳು ಕುಡಿತದ ವಿರುದ್ಧ ಆಂದೋಲನಗಳನ್ನು ಆರಂಭಿಸಿದವು. ಬಹುಮಂದಿ ಮುಸ್ಲಿಂ ಮಹಿಳೆಯರು, ಮುಸ್ಲಿಂ ಮೂಲದ ನಾಯಕರುಗಳು ಶರಿಯತ್ ಕಾನೂನಿನಲ್ಲಿ ಮಹಿಳೆಯರ ಹಕ್ಕುಗಳ ಅರ್ಥವಿವರಣೆ ಹಾಗೂ 3 ಬಾರಿ ತಲಾಖ್ ಹೇಳುವ ಪದ್ಧತಿಯ ಕುರಿತು ಟೀಕೆ ಮಾಡಿದ್ದಾರೆ. ಸ್ವಸಹಾಯ ಸಂಘಗಳು, ಸ್ವಯಂ ಉದ್ಯೋಗಗಳ ಸಂಘದಂತಹ ಸರ್ಕಾರೇತರ ಸಂಘಟನೆಗಳು ಮಹಿಳೆಯರ ಹಕ್ಕುಗಳ ಬಗ್ಗೆ ಪ್ರಮುಖವಾದ ಪಾತ್ರವನ್ನು ವಹಿಸಿವೆ. ಬಹಳ ಮಹಿಳೆಯರು ಸ್ಥಳೀಯ ಚಳುವಳಿಗಳ ಮುಖಾಂತರ ನಾಯಕಿಯರಾಗಿ ಮುಂದೆ ಬಂದಿದ್ದಾರೆ. ಉದಾಹರಣೆಗೆ ನರ್ಮದಾ ಬಚಾವೋ, ನರ್ಮದಾ ಉಳಿಸಿ ಆಂದೋಲನದ ಮುಂದಾಳು ಮೇಧಾ ಪಾಟ್ಕರ್ ರಂಥವರು. ಭಾರತ ಸರ್ಕಾರವು 2001ನೇ ವರ್ಷವನ್ನು ಮಹಿಳಾ ಸಬಲೀಕರಣ ವರ್ಷ ಎಂದು ಘೋಷಿಸಿತ್ತು. ರಾಷ್ಟ್ರೀಯ ಮಹಿಳಾ ಸಬಲೀಕರಣ ರಾಜ್ಯ ನೀತಿಯು 2001ರಲ್ಲಿ ಜಾರಿಗೆ ಬಂದಿತು. ಅಲ್ಲದೆ ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವದೆಲ್ಲೆಡೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತದೆ. ಈ ದಿನದಂದು ಮಹಿಳೆಯರನ್ನ ಸಬಲಗೊಳಿಸುವುದು, ಅವರಿಗೆ ಬೇಕಾದ ಅನುಕೂಲತೆಗಳನ್ನು ಕಲ್ಪಿಸುವುದು ಕೇವಲ ಸರ್ಕಾರದ ಕೆಲಸವೆಂದು ತಿಳಿದುಕೊಳ್ಳಬಾರದು. ಮಹಿಳೆಯರ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸಾಧನೆಗಳನ್ನು ನೆನೆಯಲಾಗುತ್ತದೆ. ಉಪಸಂಹಾರ. ಮಹಿಳೆಯರನ್ನ ಸಬಲಗೊಳಿಸುವುದು, ಅವರಿಗೆ ಬೇಕಾದ ಅನುಕೂಲತೆಗಳನ್ನು ಕಲ್ಪಿಸುವುದು ಕೇವಲ ಸರ್ಕಾರದ ಕೆಲಸವೆಂದು ತಿಳಿದುಕೊಳ್ಳಬಾರದು. ಸಮಾಜದಲ್ಲಿನ ಸಂಘಟನೆಗಳು ಅವರಿಗೆ ಬೆಂಬಲ ನೀಡಬೇಕು. ಸ್ತ್ರೀ ಶಿಕ್ಷಣವನ್ನು ಮತ್ತಷ್ಟು ಪ್ರಬಲಗೊಳಿಸಬೇಕು. ದೇಶವು ಅಭಿವೃದ್ಧಿ ಹೊಂದಲು ಸ್ತ್ರೀಯರು ಕಾರಣ ಎಂಬುದನ್ನು ಮನಗಾಣಬೇಕು. ಪ್ರತಿಯೊಬ್ಬ ಭಾರತದ ನಾಯಕ ಅವರಿಗೆ ಪ್ರೋತ್ಸಾಹಿಸಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ನೀಡಬೇಕು. ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ. ಪೀಠಿಕೆ ದಾಸೋಹ ಎನ್ನುವುದಕ್ಕೆ ಜಂಗಮರಿಗೆ ಮಾಡುವ ಆರೋಗಣೆ ಎಂಬ ಅರ್ಥವಿದೆ. ಪ್ರಾಯಶಃ ಈ ಪದವನ್ನು ವಚನಕಾರರು ಸೃಷ್ಟಿಸಿರಬೇಕು ಎನಿಸುತ್ತದೆ. ಉಚಿತ ಭೋಜನ ಎನ್ನುವುದು
ಅದರ ತಾತ್ಪರ್ಯಾರ್ಥ. ಈ ಪದಕ್ಕೆ ಅಕ್ಷರ ಎನ್ನುವುದನ್ನು ಹಿನ್ನುಡಿಯಾಗಿಸಿ ಅಕ್ಷರ ದಾಸೋಹ ಎಂಬ ಪದವನ್ನು ರಚಿಸಲಾಗಿದೆ. ಉಚಿತ ಶಿಕ್ಷಣದೊಂದಿಗೆ ಊಟ ಎನ್ನುವ ಅಭಿಪ್ರಾಯದಲ್ಲಿ ಇದನ್ನು ಬಳಸಲಾಗುತ್ತದೆ. ವಿಷಯ ನಿರೂಪಣೆ. ಭಾರತದ ಜನರಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯಬೇಕಾದ 6ರಿಂದ 14 ವರ್ಷದ ಮಕ್ಕಳು 20% ಇದ್ದಾರೆ ಎನ್ನಲಾಗಿದೆ. ಇವರೆಲ್ಲರಿಗೂ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ನೀಡಬೇಕೆಂದು ಭಾರತದ ಸಂವಿಧಾನವು ಹೇಳಿದೆ. ಸಂವಿಧಾನದ ಈ ಹೇಳಿಕೆಯನ್ನು ಪೂರ್ಣವಾಗಿ ಅಳವಡಿಸಲು ಇನ್ನೂ ಸಾಧ್ಯವಾಗಿಲ್ಲ. ಈ ಹಂತದ ಮಕ್ಕಳೆಲ್ಲರನ್ನೂ ಶಾಲೆಗೆ ಸೇರಿಸಲು ಸಾಧ್ಯವಾಗಿಲ್ಲ. ಅಲ್ಲದೆ ಸೇರಿದ ಮಕ್ಕಳಲ್ಲೂ 40% ಶಿಕ್ಷಣವನ್ನು ಪೂರೈಸದೆ ಹೊರಬರುತ್ತಿರುವರೆಂದು ಅಂಕಿಅಂಶಗಳು ಸಾರುತ್ತವೆ. ಹೀಗಾಗಲು ಸಾಮಾಜಿಕ ಸ್ಥಿತಿ, ಶಿಕ್ಷಣ ನೀಡಲು ಪ್ರೋತ್ಸಾಹವಿಲ್ಲದಿರುವಿಕೆ, ಬಾಲಕಾರ್ಮಿಕ ಪದ್ಧತಿ, ಅಪೌಷ್ಟಿಕತೆ ಮೊದಲಾದವು ಕಾರಣವೆಂದು ನಿರ್ಧರಿಸಲಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಲು ಕೇಂದ್ರ ಸರ್ಕಾರ 1995ರಲ್ಲಿ ಪ್ರಾಥಮಿಕ ಶಿಕ್ಷಣ ಸಹಕಾರಿಯಾದ ರಾಷ್ಟ್ರೀಯ ಪೌಷ್ಟಿಕ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿತು. ಈ ಯೋಜನೆಯಂತೆ 1ರಿಂದ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟವನ್ನು ನೀಡುವ ವ್ಯವಸ್ಥೆ ಜಾರಿಯಾಯಿತು. 2007ರ ಅಕ್ಟೋಬರ್ನಿಂದ ಇದನ್ನು 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ವಿಸ್ತರಿಸಲಾಯಿತು. ಶಾಲೆಯಲ್ಲಿ ಮಧ್ಯಾಹ್ನ ಭೋಜನದ ರಾಷ್ಟ್ರೀಯ ಕಾರ್ಯಕ್ರಮವೆಂದು ಇದನ್ನು ಕರೆಯಲಾಯಿತು. ಈಗ ಇದು ವಿಶ್ವದಲ್ಲಿಯೇ ಅತಿದೊಡ್ಡ ಯೋಜನೆ ಎಂದು ಹೆಸರು ಪಡೆದಿದೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚು ಶಾಲೆಗಳು, 12 ಕೋಟಿಗೂ ಅಧಿಕ ಸಂಖ್ಯೆಯ ಮಕ್ಕಳು ಇದರ ಲಾಭ ಪಡೆಯುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಈ ಯೋಜನೆಯೊಂದಿಗೆ ಒಳಗೂಡಿ 2002ರ ಜೂನ್ನಿಂದ ಅಕ್ಷರ ದಾಸೋಹವೆಂಬ ಯೋಜನೆಯನ್ನು ಜಾರಿಗೆ ತಂದಿತು. 1ರಿಂದ 5ನೇ ತರಗತಿಯ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ನೀಡುವ ವ್ಯವಸ್ಥೆಯನ್ನ ಮಾಡಿತು. ಮೊದಲು 7 ಜಿಲ್ಲೆಗಳಲ್ಲಿ ಪ್ರಾರಂಭವಾದ ಈ ಕಾರ್ಯಕ್ರಮವು 2003ರಲ್ಲಿ ಇಡೀ ರಾಜ್ಯಕ್ಕೆ ವಿಸ್ತರಣೆಗೊಂಡಿತು. ಅಕ್ಷರ ದಾಸೋಹ ಅಥವಾ ಮಧ್ಯಾಹ್ನ ಬಿಸಿಯೂಟ ನೀಡುವ ಯೋಜನೆಯಿಂದ ಸರ್ಕಾರಿ ಶಾಲೆಗಳ, ಅನುದಾನಿತ ಮತ್ತು ಸ್ಥಳೀಯ ಸಂಸ್ಥೆಗಳ ಶಾಲೆಗಳು 1ರಿಂದ 8ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳ ಪೌಷ್ಟಿಕತೆ ಮತ್ತು ಹಾಜರಾತಿ ಹೆಚ್ಚುವುದೆಂದು ನಿರೀಕ್ಷಿಸಲಾಗಿದೆ. ಅಲ್ಲದೆ ಬರ ಪ್ರದೇಶಗಳಲ್ಲಿ ಬೇಸಿಗೆ ರಜೆಯಲ್ಲೂ ಬಡ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ನೀಡುವ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಅಕ್ಷರ ದಾಸೋಹ ಯೋಜನೆಯ ಲಾಭಗಳು: ಮಕ್ಕಳ ಅಪೌಷ್ಟಿಕತೆಯನ್ನು ಕಳೆಯುತ್ತದೆ, ಬಡ ಹಾಗೂ ಅವಕಾಶ ವಂಚಿತ ಮಕ್ಕಳ ಶಾಲಾ ಪ್ರವೇಶ ಮತ್ತು ಶಿಕ್ಷಣಕ್ಕೆ ಅವಕಾಶ ನೀಡುತ್ತದೆ, ಬಾಲಕಾರ್ಮಿಕ ಪದ್ಧತಿಯನ್ನು ಕಡಿಮೆ ಮಾಡುತ್ತದೆ, ವಿದ್ಯಾರ್ಥಿಗಳಲ್ಲಿ ಜಾತೀಯ ಅಸಮಾನತೆಯನ್ನು ನಿವಾರಿಸುತ್ತದೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತದೆ, ಅಡುಗೆ ಮುಂತಾದ ಕೆಲಸಗಳಲ್ಲಿ ಮಹಿಳೆಯರಿಗೆ ಉದ್ಯೋಗ ಒದಗಿಸುತ್ತದೆ. ಕ್ಷೀರಭಾಗ್ಯ ಯೋಜನೆ. ಕರ್ನಾಟಕ ಸರ್ಕಾರ 2013ರ ಆಗಸ್ಟ್ 1ರಿಂದ ಪೌಷ್ಟಿಕತೆಯ ಪೂರಕ ಯೋಜನೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕ್ಷೀರಭಾಗ್ಯ ಎನ್ನುವ ಯೋಜನೆಯನ್ನು ಆರಂಭಿಸಿದೆ. ಕರ್ನಾಟಕ ರಾಜ್ಯ ಹಾಲು ಒಕ್ಕೂಟ ಮತ್ತು ಕ್ಷೀರ ಕೇಂದ್ರಗಳ ಸಹಕಾರದೊಡನೆ ಈ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಅಂಗನವಾಡಿಯ ಮಕ್ಕಳೊಡನೆ ಸರಕಾರಿ ಅನುದಾನಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಶಾಲೆಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಇದರ ಲಾಭ ದೊರೆಯುತ್ತಿದೆ. ಸುಮಾರು 64,000 ಅಂಗನವಾಡಿಗಳ 40 ಲಕ್ಷ ಮಕ್ಕಳು, 55,683 ಶಾಲೆಗಳ 64 ಲಕ್ಷ ಮಕ್ಕಳಿಗೂ ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಪ್ರತಿ ವಿದ್ಯಾರ್ಥಿಗೂ ವಾರದಲ್ಲಿ 3 ದಿನ ಮಧ್ಯಾಹ್ನ ಊಟದೊಂದಿಗೆ 150 ಮಿಲಿಲೀಟರ್ ಹಾಲನ್ನು ನೀಡಲಾಗುತ್ತಿದೆ. ಈವರೆಗೂ ಹಾಲಿನ ಪುಡಿಯಿಂದ ಹಾಲನ್ನು ತಯಾರಿಸಿ ಕೊಡಲಾಗುತ್ತದೆ. ಬರುವ ವರ್ಷದಿಂದ ಟೆಟ್ರಾಪ್ಯಾಕ್ ನಲ್ಲಿ ಸುಗಂಧಿತ ಹಾಲನ್ನು ನೀಡುವ ಯೋಜನೆ ಜಾರಿಗೆ ಬರಲಿದೆ ಎಂದು ಹೇಳಲಾಗಿದೆ. ಕ್ಷೀರಭಾಗ್ಯ ಯೋಜನೆಯ ಲಾಭಗಳು: ಪೌಷ್ಟಿಕ ಆಹಾರವನ್ನು ಒದಗಿಸುತ್ತದೆ, ಬಡ ಹಾಗೂ ಅವಕಾಶ ವಂಚಿತ ಮಕ್ಕಳಿಗೆ ಶಾಲೆಗೆ ಬರಲು ಉತ್ತೇಜನ ನೀಡುತ್ತದೆ, ಬಾಲಕಾರ್ಮಿಕ ಪದ್ಧತಿಯನ್ನು ಕಡಿಮೆ ಮಾಡುತ್ತದೆ, ಮಕ್ಕಳ ಆರೋಗ್ಯ ಹಾಗೂ ಶಾರೀರಿಕ ಬೆಳವಣಿಗೆಗೆ ಅವಶ್ಯವೆನಿಸುತ್ತದೆ, ಕ್ಷೀರ ಉತ್ಪಾದಕರು ಹಾಗೂ ರೈತ ವರ್ಗಕ್ಕೆ ವರಮಾನ ತರುತ್ತದೆ. ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ ಯೋಜನೆಗಳು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ
ತುಂಬ ಉಪಯುಕ್ತ ಯೋಜನೆಗಳೆನಿಸಿವೆ. ಉಪಸಂಹಾರ: ಇಂಥ ಯೋಜನೆಗಳು ಸಾರ್ಥಕವಾಗಿ ಕಾರ್ಯಗತವಾಗಲು ಕಾರ್ಯಕರ್ತೃಗಳಲ್ಲಿ ಶ್ರದ್ಧೆ, ಸಮಾನತೆ ಮತ್ತು ನಿಷ್ಕಲ್ಮಶ ಮನೋಭಾವವಿರಬೇಕು. ಔದಾಸೀನ್ಯ, ಅಂಧಧೋರಣೆಗಳು, ಸ್ವಾರ್ಥತೆಗಳಿರಬಾರದು. ಈ ಬಗೆಯ ಯೋಜನೆಗಳ ಸಫಲತೆ ವಿಫಲತೆಗಳು ಅಂಥವರ ಕೈಯಲ್ಲಿದೆ. ಒಟ್ಟಾರೆಯಾಗಿ ಈ ಯೋಜನೆಯು ಆರ್ಥಿಕವಾಗಿ ಹಿಂದುಳಿದಿರುವ ಹಾಗೂ ಅವಕಾಶ ವಂಚಿತ ಮಕ್ಕಳಿಗೆ ಉಪಯುಕ್ತವಾಗುವುದು.